ದೇವರ ಒಂದು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ದೇವರ ವಾಕ್ಯ ಭಾಗದಲ್ಲಿ ಆರಿಸಿಕೊಂಡಿರ್ತಕ್ಕಂಥ ಒಂದು ವಾಕ್ಯದ ಒಂದು ಮುಖ್ಯಾಂಶವು ರೀತಿಯಾಗಿದೆ ಅಂತಂದರೆ, ಆಲಯವು ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಇದೆಯಾ? ಇವತ್ತಿನ ಆಲಯಗಳು ಎಲ್ಲೆಡೆ ಪ್ರಾರ್ಥನೆ ಜರುಗಲ್ಪಡ್ತಾ ಇದೆ, ಎಲ್ಲೆಲ್ಲಿ ಆರಾಧನೆಗಳು ನಡೀತಾ ಇದೆ, ಎಲ್ಲೆಲ್ಲಿ ಜನಸಮೂಹವು ಜನಸಂಖ್ಯೆಯು ಕೂಡಲ್ಪಡ್ತಿದೆಯೋ ಆ ಆಲಯಗಳು ಆತ್ಮಗಳನ್ನು ರಕ್ಷಣಾ ಮಾರ್ಗದಲ್ಲಿ ನಡೆಸ್ತಾ ಇದೆ ಅಥವಾ ಇಲ್ಲ ಎಂಬುದಾಗಿ ಪ್ರಿಯರೇ, ಇದರ ಬಗ್ಗೆ ನಾವು ಬಹಳಷ್ಟು ಒಂದು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಬೇಕು. ಆಲಯಕ್ಕೆ ಬರ್ತಾ ಇದ್ದಾರೆ, ಆಲಯಕ್ಕೆ ಹೋಗ್ತಾ ಇದ್ದೀವಿ, ಆಲಯದಲ್ಲಿ ಕೂತ್ಕೊಳ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ವೀಣೆ ಬಾರಿಸ್ತಾ ಇದ್ದೀವಿ, ಹಾಡುಗಳನ್ನು ಹಾಡ್ತಾ ಇದ್ದೀವಿ, ಭಯಂಕರವಾಗಿರ್ತಕ್ಕಂಥ ಆಲಯಗಳನ್ನು ಕಟ್ಕೊಳ್ತಾ ಇದ್ದೀವಿ, ಆಲಯದಲ್ಲಿ ಸೋಫಾ ಸೆಟ್ಗಳನ್ನು ಇಟ್ಕೊಂಡಿದ್ದೀವಿ, ಆಲಯದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನಮ್ಮ ಆತ್ಮಗಳು ರಕ್ಷಣೆ ಹೊಂದ್ತಾ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಕರ್ತವ್ಯವಾಗಿದೆ. ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ಸಹಜವಾಗಿ ನಾವು ನೋಡಬೇಕಾದ್ರೆ, ಒಬ್ಬ ತಂದೆಯು ತನ್ನ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಾದ್ರೆ, ತಂದೆಯು ತನ್ನ ಮಕ್ಕಳನ್ನು ಶಾಲೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಅವರು ಮೊದಲು ಆ ಶಾಲೆಯ ಒಂದು ಫಲಿತಾಂಶ ಮತ್ತು ಆ ಶಾಲೆಯ ಒಂದು ವ್ಯವಸ್ಥೆ, ಆ ಶಾಲೆಯ ಒಂದು ಕಲ್ಚರ್, ಆ ಶಾಲೆಯಲ್ಲಿರ್ತಕ್ಕಂಥ ಸ್ಟಾಫ್ಗಳ ಅರ್ಹತೆ, ಇವುಗಳನ್ನೆಲ್ಲ ವೀಕ್ಷಿಸಿ ತನ್ನ ಮಕ್ಕಳನ್ನು ಅಡ್ಮಿಷನ್ ಮಾಡಿರ್ತಾರೆ. ಕಾರಣ ಅಲ್ಲಿ ಸೇರ್ತಕ್ಕಂಥವ್ರು ಯಾರು ಅಲ್ಲಿ ಶಾಲೆಗೆ ಹೋಗಿರ್ತಕ್ಕಂಥ ತನ್ನ ಮಕ್ಕಳು ಉತ್ತೀರ್ಣರಾಗಬೇಕು, ಅವರು ಫೇಲ್ ಆಗದೆ ಉತ್ತೀರ್ಣರಾಗಿ ತಮ್ಮ ಜೀವಿತದಲ್ಲಿ, ತಮ್ಮ ಭವಿಷ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಕ್ಕಂಥದ್ದು ಒಂದು ತಂದೆ ತಾಯಿಗಳ ಒಂದು ಆಸೆ ಆಗಿರುತ್ತದೆ. ಹಾಗೆ ಕ್ರಿಸ್ತನ ಆಸೆ ಕೂಡ ಯಾರು ಪಾಪದ ಕಡೆಗೆ ತಿರುಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಂಡು ರಕ್ಷಣೆ ಮಾರ್ಗದಲ್ಲಿ ನಡಿಬೇಕಂತಕ್ಕಂಥದ್ದು ಯೇಸು ಕ್ರಿಸ್ತನ ಒಂದು ಉದ್ದೇಶವಾಗಿದೆ. ಪ್ರಿಯರೇ, ಈ ಉದ್ದೇಶದಲ್ಲಿ ಆಲಯ ಮತ್ತು ಆತ್ಮಗಳು ಬಂದಿರತಕ್ಕಂಥ ಆತ್ಮಗಳು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಆಲಯಗಳನ್ನು ಬಿಟ್ಟು ಆತ್ಮಗಳು ಬದಲಾವಣೆ, ಆತ್ಮಗಳನ್ನು ಬಿಟ್ಟು ಆಲಯಕ್ಕೆ ಬೆಲೆ ಇಲ್ಲ. ಈ ಎರಡು ಒಂದು ನಾಣ್ಯದ ಎರಡು ಮುಖಗಳು. ಪ್ರಿಯರೇ, ಇದನ್ನು ಮುಂದೆ ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಿಯರೇ, ಮತ್ತು ಇದರಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಆಲಯ ಎಂಬುದಾಗಿ ನಾವು ಯಾವುದನ್ನು ಕರೀತೇವೆ? ಎಲ್ಲಿ ಇಬ್ಬರು ಮೂವರು ಕೂತ್ಕೊಂಡು ಸಮೂಹವಾಗಿ ಕೂತ್ಕೊಂಡು ದೇವರ ನಾಮದಲ್ಲಿ, ದೇವರ ಹೆಸರಲ್ಲಿ ಕೂತ್ಕೊಂಡು ಆತನ ಒಂದು ವಾಕ್ಯದ ಬಗ್ಗೆ, ಆತನ ರಾಜ್ಯದ ಬಗ್ಗೆ ನಾವು ಒಬ್ಬರನ್ನೊಬ್ಬರು ಡಿಸ್ಕಷನ್ ಮಾಡಿರ್ತೀವಿ, ಒಬ್ಬರನ್ನೊಬ್ಬರು ಅದರ ಬಗ್ಗೆ ಯೋಚನೆ ಮಾಡಿರ್ತೇವೆ, ಅಥವಾ ಎಲ್ಲರೂ ಕೂತ್ಕೊಂಡು ಆತನ ನಾಮವನ್ನು ಸ್ಮರಿಸ್ತೇವೆ. ಆ ಒಂದು ಸಮೂಹ, ಆ ಗುಂಪನ್ನು ಸಭೆ ಎಂಬುದಾಗಿ ಕರೆದಿರ್ತಾರೆ. ಆ ಸಭೆಯನ್ನು ಒಂದು ಆಲಯ ಎಂಬುದಾಗಿ ಹೊಂದಿರ್ತಾರೆ. ಆ ಸಭೆ ಕೂತ್ಕೊಂಡು ಒಂದು ಕಟ್ಟಡವಾಗಿ ಕಟ್ಕೊಂಡು ನಡೆಸ್ತಕ್ಕಂಥ ಆರಾಧನೆಯು ಆಲಯ ಆಗಿದೆ. ಪ್ರಿಯರೇ, ಈ ಆಲಯ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಕೂಡ ಇತ್ತು, ಯೇಸು ಕ್ರಿಸ್ತನು ಬಂದಾಗ ಕೂಡ ಈ ಆಲಯ ಇತ್ತು. ಇವಾಗಲೂ ಕೂಡ ಆಲಯಗಳು ಕಟ್ಟಲ್ಪಟ್ಟಿವೆ, ಮುಂದೆ ಕೂಡ ಕಟ್ಟಲ್ಪಡ್ತಾ ಇದೆ. ಪ್ರಿಯರೇ, ಆದರೆ ಇಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ? ಯೇಸು ಕ್ರಿಸ್ತನು ಬಂದಾಗ ಆತನು ನೋಡಿದಾಗ, ಆಲಯವನ್ನು ವೀಕ್ಷಿಸಿದಾಗ ಆತನು ನೋಡಿ ದುಃಖಪಟ್ಟು ಅಲ್ಲಿರ್ತಕ್ಕಂಥ ಜನರನ್ನು, ಅಲ್ಲಿರ್ತಕ್ಕಂಥ ಒಂದು ಮಹಾಜಕರನ್ನು, ಅಲ್ಲಿರ್ತಕ್ಕಂಥವ್ರನ್ನು, ಜನಸಮೂಹವನ್ನು, ವಿಶ್ವಾಸಿಗಳನ್ನು ಏನು ಮಾಡಿರ್ತಾನೆ? ಯೇಸು ಕ್ರಿಸ್ತನು ಗದರಿಸ್ತಾನೆ. ಕಾರಣ ಏನು ಗೊತ್ತಾ? ಅಲ್ಲಿ ವ್ಯವಹಾರ ಜರುಗಲ್ಪಡ್ತಾ ಇತ್ತು. ಆಲಯವು ಆಲಯವಾಗಿ ಇರಲಿಲ್ಲ, ಆಲಯವು ವ್ಯಾಪಾರದ ಸ್ಥಳವಾಗಿ ಮಾರ್ಪಟ್ಟಿತ್ತು. ಪ್ರಿಯರೇ, ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಕ್ರಿಸ್ತನು ಅವತ್ತಿನ ದಿವಸ ಅವರನ್ನೆಲ್ಲ ಗದರಿಸಿ, ನನ್ನ ಆಲಯವನ್ನು ಕಳ್ಳರ ಗವಿಯಾಗಿ ಮಾಡಿದ್ರಿ ಎಂಬುದಾಗಿ ಕೋಪಗೊಂಡಿರ್ತಾನೆ. ಪ್ರಿಯರೇ, ಇವತ್ತಿನ ಸಮಯದಲ್ಲಿ ನಾವು ಈ ಒಂದು ನಮ್ಮ ಆಲಯಗಳನ್ನು ಆ ಒಂದು ಯೇಸು ಕ್ರಿಸ್ತನು ಗದರಿಸಿರ್ತಕ್ಕಂಥ ವಿಷಯನ ನಾವು ಕಂಪೇರ್ ಮಾಡಿದಾಗ, ಆ ಸಮಯದಲ್ಲಿ ನೋಡಿರ್ತಕ್ಕಂಥ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ನಮ್ಮ ಆಲಯಗಳನ್ನು ಆತನು ಒಂದು ವೇಳೆ ನೋಡಿದಾಗ, ಅಥವಾ ಆತನ ಬರುವಿಕೆಯಲ್ಲಿ ನಮ್ಮ ಆಲಯಗಳನ್ನು ವೀಕ್ಷಿಸಿದಾಗ ಆತನು ಏನಂದಿರ್ತಾನೆ? ಆ ಸಮಯದಲ್ಲಿ 2000 ವರ್ಷಗಳ ಹಿಂದೆ ಆತನು ಗದರಿಸಿರ್ತಕ್ಕಂಥದ್ದು ಅಥವಾ ಅದನ್ನು ಕೋಪಗೊಂಡಿರ್ತಕ್ಕಂಥದ್ದು ಇವತ್ತಿನ ಸಮಯದಲ್ಲಿ ನಮ್ಮ ಆಲಯಗಳನ್ನು ಕೂಡ ನೋಡಿದಾಗ ಆತನು ಗದರಿಸುವಂತನಾಗಿದ್ದಾನ ಅಥವಾ ನಮ್ಮ ಆಲಯಗಳನ್ನು ನೋಡಿ ಪ್ರೀತಿಸುವಂತನಾಗಿದ್ದಾನ?
ಅವನಿಗೆ ಡಿಫ್ರೆನ್ಸ್ ಕಾಣಬೇಕಲ್ಲ. ಅರೆ ನಾನು ಆ ಒಂದು 2000 ವರ್ಷಗಳ ಹಿಂದೆ ನಾನು ಗದರಿಸಿರ್ತಕ್ಕಂಥ ಆಲಯವು ಮಾರ್ಪಟ್ಟು ಇವತ್ತಿನ ಸಮಯದಲ್ಲಿ ಆಲಯಗಳು ರಕ್ಷಣಾ ಮಾರ್ಗದಲ್ಲಿದೆ, ಇಲ್ಲಿ ವ್ಯಾಪಾರ ಸ್ಥಳ ಇಲ್ಲ, ಇಲ್ಲಿ ಒಂದು ಪವಿತ್ರತೆ ಇದೆ ಅಂತಕ್ಕಂಥದ್ದು ಯೇಸು ಕ್ರಿಸ್ತನು ನಮ್ಮ ಆಲಯಗಳನ್ನು ನೋಡಿ ಏನು ಸಂತೋಷಪಟ್ಟಿರ್ತಾನ ಅಥವಾ ದುಃಖ ಪಟ್ಟಿರ್ತಾನೆ ಅಂತಕ್ಕಂಥ ತಿಳ್ಕೊಳ್ಬೇಕು ಪ್ರಿಯರೇ. ಸಹಜವಾಗಿ ನಾವು ನೋಡಬೇಕಾದ್ರೆ ಆಲಯವು ಎಲ್ಲೆಡೆ ಕಟ್ಟಲ್ಪಡ್ತಾ ಇದೆ. ಆದರೆ ಇದರಲ್ಲಿ ಆಲಯಗಳಲ್ಲಿ ಒಂದು ವಿಧವಾದ ಒಂದು ಮಿನಿಸ್ಟ್ರಿಗಳನ್ನು ತಗೊಂಡು ಬಂದು ಆಲಯದ ಪಕ್ಕದಲ್ಲಿ ಆಲಯಗಳನ್ನು ಕಟ್ಟಲ್ಪಡ್ತಾ ಇದ್ದಾರೆ. ಒಂದು ಆಲಯ ಒಂದು ಏರಿಯಾದಲ್ಲಿ ಇರುತ್ತೆ, ಆ ಆರಾಧನೆ ನಡೆಯುವಂಥ ಸಮಯದಲ್ಲಿ ಕೂಡ ಆ ಆಲಯಕ್ಕೆ ಪಕ್ಕದಲ್ಲಿ ಒಂದು ಪ್ಲಾಟ್ ತೊಗೊಂಡು ಇನ್ನೊಂದು ಆಲಯ ಕಟ್ಟಿರ್ತಾರೆ, ಅಥವಾ ಒಂದು 2-3 ಪ್ಲಾಟ್ ಗ್ಯಾಪ್ ಕೊಟ್ಟು ಇನ್ನೊಂದು ಪ್ಲಾಟ್ ತೊಗೊಂಡು ಅಲ್ಲಿ ಇನ್ನೊಂದು ಆರಾಧನೆ ಪ್ರಾರಂಭಿಸಿರ್ತಾರೆ, ಅಥವಾ ರೆಂಟ್ ತಗೊಂಡು ಆರಾಧನೆ ಪ್ರಾರಂಭಿಸುತ್ತಾರೆ. ಅದರ ಪಕ್ಕದಲ್ಲಿ ಇನ್ನೊಬ್ಬರು ಬಂದು ಇನ್ನೊಬ್ಬರು ಪ್ರಾರ್ಥಿಸ್ತಾರೆ. ಹೀಗೆ ನಾವು ನೋಡುವಂಥ ಸಮಯದಲ್ಲಿ ಒಂದು ಏರಿಯಾದಲ್ಲಿ ಒಂದಲ್ಲ ಎರಡಲ್ಲ 10 ಚರ್ಚ್ಗಳನ್ನು ನಿರ್ಮಾಣವಾಗ್ತಾ ಇದೆ. ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ಯೇಸು ಕ್ರಿಸ್ತನ ನೋಡಿದಾಗ ಆ ಒಂದು ಸಮಯದಲ್ಲಿ ವ್ಯಾಪಾರವಾಗಿ ಮಾರ್ಪಟ್ಟಿರ್ತಕ್ಕಂಥ ಆಲಯವು ಈ ಸಮಯದಲ್ಲಿ ಕೂಡ ವ್ಯಾಪಾರವಾಗಿ ಮಾರ್ಪಟ್ಟಿದೆ ಅಂತಕ್ಕಂಥದ್ದು ಅನಿಸ್ತಾ ಇಲ್ವಾ? ಆಲಯದ ಉದ್ದೇಶ ಆತ್ಮಗಳನ್ನು ರಕ್ಷಣೆ ಮಾಡಿರಬೇಕು ಹೊರತಾಗಿ ಆಲಯಗಳ ಮಧ್ಯೆ ಕಾಂಪಿಟೇಷನ್ ಮಾಡೋದಲ್ಲ, ಆತ್ಮಗಳ ಮಧ್ಯೆ ಏನು ಕಾಂಪಿಟೇಷನ್ ಮಾಡೋದಲ್ಲ. ಆರಾಧನೆ ಮಾಡ್ತಕ್ಕಂಥವ್ರು ಅಥವಾ ದೇವರ ಸೇವಕರಾಗಿರ್ಬೋದು, ಇವ್ರು ಏನಾಗಿರಬೇಕು, ದೇವರ ಸೇವೆಯನ್ನು ಏನು ಎಲ್ಲ ಕಡೆ ಹೋಗಿ ಸಾರಿ ಶಿಷ್ಯರನ್ನಾಗಿ ಮಾಡುವುದು ಒಂದು ಉದ್ದೇಶ ಆಗಿರೋ ಹೊರತಾಗಿ ಆಲಯದ ಪಕ್ಕದಲ್ಲಿ ಆಲಯಗಳನ್ನು ಕಟ್ಟಿಕೊಂಡು ನಮ್ಮ ಸಭೆ ಹೀಗೆ, ನಮ್ಮ ಸಭೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸಾಯ ಇದೆ, ನಮ್ಮಲ್ಲಿ ಫರ್ನಿಚರ್ ಇದೆ, ನಮ್ಮಲ್ಲಿ ಸೋಫಾ ಸೆಟ್ ಇದೆ, ನಮ್ಮಲ್ಲಿ AC ಇದೆ, ನಮ್ಮಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಇವೆಂಟ್ ಮಾಡಿರ್ತೀವಿ, ನಾವು ಹೀಗಿದ್ದೀವಿ, ನಮ್ಮ ಸಭೆಯ ಸೇವಕರು ಹೀಗೆ, ನಮ್ಮ ಸಭೆಯ ಸದಸ್ಯರು ಲಕ್ಷಾಂತರ ಜನರು, ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತುಗಳನ್ನು ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟೆನ್ಸಿಟಿಯನ್ನು ಇಟ್ಟುಕೊಂಡು ಆಲಯಗಳನ್ನು ಕಟ್ಟಿಕೊಂಡು ಆತ್ಮಗಳನ್ನು ರಕ್ಷಿಸೋದಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಂಡ್ರಿ ಪ್ರಿಯರೇ. ಉದ್ದೇಶ ಏನಾಗಿದೆ ನೋಡ್ರಿ, ಆತ್ಮಗಳನ್ನು ರಕ್ಷಿಸತಕ್ಕಂಥ ಉದ್ದೇಶ ಅಲ್ಲ ಆಲಯಗಳದು. ಆಲಯದ ಪಕ್ಕದಲ್ಲಿ ಇನ್ನೊಂದು ಆಲಯ ಕಟ್ಕೊಂಡು ಆ ಆಲಯದ ಮೆಂಬರನ್ನು ಅವನು ಕರ್ಕೊಂಡಿರ್ಬೇಕು. ಆ ಅಲ್ಲಿರ್ತಕ್ಕಂಥ ಆಲಯವು ಮತ್ತೊಂದು ಆಲಯ ಪಕ್ಕದಲ್ಲಿ ಕಟ್ಕೊಂಡು ಅವರು ಇವರಿಬ್ಬರದು ಆಲಯದಲ್ಲಿರ್ತಕ್ಕಂಥ ಮೆಂಬರನ್ನು ಏನು ಮಾಡಬೇಕು, ಕಸಿದುಕೊಳ್ಳಬೇಕು. ಇವ್ರ ಉದ್ದೇಶನ ಇದೆ, ನಮ್ಮ ಆಲಯದಲ್ಲಿ ಮೆಂಬರ್ಶಿಪ್ ಹೆಚ್ಚಾಗಿರಬೇಕು, ನಮ್ಮ ಆಲಯವು ಬಹಳಷ್ಟು ಬೆಳೆದಿರಬೇಕು. ಹೇಗೆ ಬೆಳೆದಿರಬೇಕು? ಮೆಂಬರ್ಶಿಪ್ಪಿಂದ ಬೆಳೆದಿರಬೇಕು, ಜನಸಂಖ್ಯೆಯಿಂದ ಬೆಳೆದಿರಬೇಕು, ಬಹಳಷ್ಟು ದೊಡ್ಡದಾಗಿ ಕಟ್ಟಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ದೇವರ ಆಲಯವನ್ನು ಕಟ್ಟಿಕೊಂಡು ಆರಾಧನೆ ಮಾಡುವುದೇ ಆಲಯವು ಆತ್ಮಗಳನ್ನು ರಕ್ಷಣೆ ಮಾಡ್ತಿಲ್ಲ ಅಂತಕ್ಕಂಥ ವಿಷಯವನ್ನು ವಿಶ್ವಾಸಿಗಳು ಅರ್ಥ ಮಾಡ್ಕೊಂಡಿರಬೇಕು ಪ್ರಿಯರೇ. ವಿಶ್ವಾಸಿಗಳು ಅರ್ಥ ಮಾಡ್ಕೊಂಡಿರ್ಬೇಕು. ಅಕ್ಕಪಕ್ಕದಲ್ಲಿ ಕಟ್ಕೊಳ್ಳೋದಲ್ಲ ಪ್ರಿಯರೇ. ಸೇವೆ ಮಾಡೋ ಉದ್ದೇಶ ಇದ್ದರೆ ಹೋಗ್ರಿ. ಎಲ್ಲೆಲ್ಲೋ ದೇವರ ವಾಕ್ಯ ಇನ್ನೂ ತಲುಪಿಲ್ಲ, ಯೇಸು ಕ್ರಿಸ್ತನು ಅಂತಕ್ಕಂಥ ಇನ್ನೂ ಗೊತ್ತಿಲ್ಲ, ದೇವರ ರಾಜ್ಯದ ಕುರಿತು ಇನ್ನೂ ಗೊತ್ತಿಲ್ಲ, ಅವರಿಗೆ ಪಾಪ ಎಂಬುದು ಗೊತ್ತಿಲ್ಲ, ಆ ಒಂದು ಸ್ಥಳಗಳಲ್ಲಿ ಹೋಗಿ ಸೇವೆ ಮಾಡೋದಿಲ್ಲ. ಎಲ್ಲಿ ನಡೀತದೆ ಅಲ್ಲೇ. ಇದು ಹೇಗೆ ಅಂತಂದರೆ ಒಂದು ಕಿರಾಣ ಶಾಪ್ ಇದೆ. ಹಂಗೆ ಈಗ ಕಿರಾಣ ಶಾಪ್ ಒಂದು ಒಂದು ಗಲ್ಲಿಯಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಒಂದು ಕಿರಾಣ ಶಾಪ್ ನಡೀತೆ. ಅದನ್ನು ನಡೀತಕ್ಕಂಥ ಸಮಯದಲ್ಲಿ ಇನ್ನೊಬ್ಬನು ನೋಡಿ ಇನ್ನೊಬ್ಬನು ಹಾಕಿರ್ತಾನೆ, ಅವನು ನೋಡಿ ಇನ್ನೊಬ್ಬನು ಹಾಕಿರ್ತಾನೆ. ಈ ರೀತಿ ಅದು ವ್ಯಾಪಾರವಾಗಿದೆ, ಹಾಕ್ಬೋದು. ಇದು ವ್ಯಾಪಾರ ಅಲ್ಲ, ಇದು ಯೇಸು ಕ್ರಿಸ್ತನ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಆಲಯ ಆಗಿರಬೇಕು. ಹಾಗಾಗಿ ಪ್ರಿಯರೇ, ಆತ್ಮಗಳನ್ನು ರಕ್ಷಿಸ್ತಕ್ಕಂಥದ್ದು ಆಲಯ ಆಗಿರಬೇಕು ಹೊರತಾಗಿ ಏನು ವ್ಯಾಪಾರದ ಆಲಯ ಆಗಿರಬಾರ್ದು. ಇದು ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಶ್ರಮೆಪಟ್ಟು ಕಷ್ಟಪಟ್ಟು ರಕ್ತ ಕೊಟ್ಟು ಪ್ರಾಣ ಕೊಟ್ಟು ಶಿಲುಬೆ ಹೊತ್ತು ಈ ವಿಷಯವನ್ನು ನಮಗೆ ತಿಳಿಸಿರ್ತಕ್ಕಂಥವನು ಯೇಸು ಕ್ರಿಸ್ತನ ಪ್ರಿಯರೇ. ಹಾಗಾಗಿ ನಾವು ಅರ್ಥ ಮಾಡಿಕೊಂಡಿರಬೇಕು, ಆಲಯ ಆತ್ಮಗಳನ್ನು ರಕ್ಷಿಸುವಂಥದ್ದಾಗಿದೆ, ವ್ಯಾಪಾರದ ಆಲಯ ಇಲ್ಲ. ಪ್ರಿಯ ಜನರೇ, ಇವಾಗ ಆಲಯವು ಆತ್ಮಗಳನ್ನು ರಕ್ಷಿಸಬೇಕಾದ್ರೆ ಆಲಯವು ಹೇಗಿರಬೇಕು, ಆಲಯದಲ್ಲಿ ಹೇಗಿರಬೇಕು, ಆ ಆಲಯ ಯಾವ ರೀತಿಯಿಂದ ಕೂಡಿರಬೇಕು ಅಂತಕ್ಕಂಥ ಅರ್ಥ ಮಾಡ್ಕೊಂಡಿರಬೇಕು. ಆಲಯವು ಹೇಗೆ ಕೂಡಿರ್ಬೇಕಂದ್ರೆ ಆಲಯ ಪವಿತ್ರಾತ್ಮದಿಂದ ಕೂಡಿರಬೇಕು ಪ್ರಿಯರೇ. ಅರ್ಥ ಆಗ್ತದೆಯಾ? ಈಗ ಆಲಯ ಇದೆ ಅಂತ ಇಟ್ಕೊಡ್ರಿ, ಆಲಯ ಪರಿಶುದ್ಧತೆಯಿಂದ ಕೂಡಿರಬೇಕು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪದ ಕೆಲಸಗಳು ಜರಗಬಾರದು. ಪವಿತ್ರ ಎಂಬುದಾಗಿ ನೋಡುವಂಥ ಸಮಯದಲ್ಲಿ, ಪ್ಯೂರ್ ಎಂಬುದಾಗಿ ಸಮಯದಲ್ಲಿ ಅದರಲ್ಲಿ ಕಲುಷಿತ ಇರಲ್ಲ.
ಒಂದು ಪ್ಯೂರ್ ಇದೆ ಅಂತ ಇಟ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಇದು ತುಂಬ ಪ್ಯೂರ್ ಅಂದಿರ್ತೀವಿ ಅಂದರೆ ಅದರಲ್ಲಿ ಏನು ಮಿಕ್ಸ್ ಇಲ್ಲ ಅಂತ ಅರ್ಥ. ಅದು ಒಂದೇ ಆಗಿದೆ, ಬಹಳ ಪ್ಯೂರ್ ಆಗಿದೆ ಅಂತಕ್ಕಂಥದ್ದು. ಹಾಗೆ ನಾವು ಪರಿಶುದ್ಧ ಆಲಯ ಎಂಬುದು ಹೇಳುವಂಥ ಸಮಯದಲ್ಲಿ ಅಲ್ಲಿ ಏನು ತಪ್ಪು ಕೆಲಸಗಳು ಜರಗಬಾರ್ದು. ಅಲ್ಲಿ ಬಂದಿರತಕ್ಕಂಥ ಆತ್ಮಗಳು ಏನೂ ಆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಸೊ ಈ ರೀತಿಯಿಂದಾಗಿ ಆಲಯವು ಪವಿತ್ರತೆಯಿಂದ ಕೂಡಿರ್ಬೇಕು ಪ್ರಿಯರೇ. ಆಲಯವು ಹೇಗೆ ಕೂಡಿರ್ಬೇಕು? ಪವಿತ್ರತೆಯಿಂದ ಕೂಡಿರಬೇಕು ಪ್ರಿಯ ಜನರೇ. ಆಲಯವು ಪವಿತ್ರತೆಯಿಂದ ಕೂಡಿರಬೇಕಾದ್ರೆ ಹೇಗೆ ಅಂತ ಮತ್ತೆ ಒಂದು ಪ್ರಶ್ನೆ ಮಾಡಿಕೊಂಡಿರಬೇಕು. ಆಲಯ ಆತ್ಮಗಳನ್ನು ರಕ್ಷಿಸಬೇಕಾದರೆ ಆಲಯ ಪವಿತ್ರತೆಯಿಂದ ಇರಬೇಕು. ಆಲಯವು ಪವಿತ್ರವಾಗಿರಬೇಕಾದರೆ ಏನು ಮಾಡಬೇಕು? ಏನು ಆಲಯ ಪವಿತ್ರವಾಗಿರ್ಬೇಕಂದ್ರೆ ದಿನದಲ್ಲಿ 10 ಸಾರಿ ಏನು ಆಲಯವನ್ನು ಕ್ಲೀನ್ ಮಾಡಬೇಕಾ? ಅಥವಾ ಲಿಕ್ವಿಡ್ಗಳನ್ನು ಯೂಸ್ ಮಾಡಿಕೊಂಡು ಬೆಸ್ಟ್ ಬ್ರ್ಯಾಂಡೆಡ್ ಲಿಕ್ವಿಡ್ಗಳನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಬೇಕಾ? ಅಥವಾ ನೀಟಾಗಿ ಸೋಫಾ ಸೆಟ್ಗಳನ್ನ ಹಾಕಿರ್ಬೇಕಾ? ಅಥವಾ ನೀಟಾಗಿ ಫರ್ನಿಚರ್ಗಳನ್ನು ಮಾಡಿರ್ಬೇಕಾ? ಅಥವಾ AC ಕೂಡಿಸಿರ್ಬೇಕಾ? ಏನು ಮಾಡಿರಬೇಕು? ಆಲಯ ಪವಿತ್ರ ಆಗಿರ್ಬೇಕಾದ್ರೆ ಏನು ಮಾಡಿರಬೇಕು? ನೋಡೋಕ್ಕೆ ಪವಿತ್ರ ಅಲ್ಲ ಪ್ರಿಯರೇ. ಆಲಯದಲ್ಲಿ ಸೇರ್ತಕ್ಕಂಥ ಆತ್ಮಗಳು ಏನಾಗಿರಬೇಕು? ಪವಿತ್ರವಾಗಿರಬೇಕು. ಆತ್ಮಗಳು ಪವಿತ್ರವಾಗಿದ್ದಾಗ ಆಲಯ ಪವಿತ್ರ ಆಗುವುದಕ್ಕೆ ಸಾಧ್ಯ. ಹೇಗೆ ಗೊತ್ತಾ? ಇದು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಆಲಯ ಮತ್ತು ಆತ್ಮ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಆಲಯವು ಪವಿತ್ರವಾಗಿರಬೇಕಾದರೆ ಅಲ್ಲಿ ಬರ್ತಕ್ಕಂಥ ಆತ್ಮಗಳು ಪವಿತ್ರವಾಗಿರಬೇಕು. ಆತ್ಮಗಳು ಪವಿತ್ರವಾಗಿದ್ದಾಗ ಆಲಯ ಪವಿತ್ರವಾಗಿರುತ್ತೆ. ಆಲಯ ಪವಿತ್ರ ಇದ್ದಾಗ ಆಲಯವು ಪವಿತ್ರತೆ ಇದೆ ಎಂಬುದಾಗಿ ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ಆತ್ಮಗಳು ಪವಿತ್ರವಾಗಿರುತ್ತೆ. ಹೇಗೆ ಅಂತಂದರೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ನೋಡ್ರಿ. ಒಂದು ನೀರಿರುತ್ತೆ. ನೀರನ್ನು ಫ್ರಿಜ್ಜಲ್ಲಿ ಇಟ್ಟಾಗ ಏನಾಗುತ್ತೆ? ಐಸ್ ಆಗುತ್ತೆ, ಬರ್ಫ್ ಆಗುತ್ತೆ. ಓಕೆನಾ? ನೀರನ್ನು ಫ್ರಿಜ್ಜಲ್ಲಿಟ್ಟಾಗ ಬರ್ಫ್ ಆಗುತ್ತೆ ಅಥವಾ ಐಸ್ ಆಗುತ್ತೆ. ಈಗ ಆ ಐಸನ್ನು ಹೊರಗಡೆ ತೆಗೆದಾಗ ಏನಾಗುತ್ತೆ? ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನೀರಾಗುತ್ತೆ. ಈ ನೀರಿಂದ ಬರ್ಫ್ ಆಗುತ್ತೆ ಮತ್ತು ಐಸ್ ಆಗುತ್ತೆ ಮತ್ತು ಐಸಿಂದ ಮತ್ತೆ ನೀರಾಗುತ್ತೆ. ಅರ್ಥ ಆಗ್ತದೆಯಾ? ಇರೋದು ಒಂದೇ. ಸೊ ಹಾಗೆ ಆಲಯದಿಂದ ಆತ್ಮರಕ್ಷಣೆ ಹೊಂದುತ್ತೆ. ಆತ್ಮರಕ್ಷಣೆ ಹೊಂದೋದ್ರ ಮುಖಾಂತರವಾಗಿ ಆಲಯ ಪವಿತ್ರವಾಗಿರುತ್ತೆ. ಅರ್ಥ ಆಗ್ತಾಯಿದೆಯಾ? ಸೊ ಹಾಗಾಗಿ ಎರಡೂ ಮುಖ್ಯವಾಗಿದೆ ನಮಗೆ. ಸೊ ಇದರಲ್ಲಿ ಆಲಯವು ಪವಿತ್ರವಾಗಿರಬೇಕಾದ್ರೆ ಆತ್ಮಗಳು ಪವಿತ್ರವಾಗಿರಬೇಕು. ಆತ್ಮಗಳು ಪವಿತ್ರವಾಗಿರಬೇಕಾದ್ರೆ ಏನು ಮಾಡಬೇಕು? ಆತ್ಮಗಳು ಪವಿತ್ರವಾಗಿರಬೇಕಾದ್ರೆ ಏನು ಮಾಡಬೇಕು? ಹೌದಲ್ಲ? ಪವಿತ್ರವಾಗಿರ್ಬೇಕಾದ್ರೆ ಹೇಗೆ? ಈಗ ನಾನು ಪವಿತ್ರ ಇದ್ದೀನಿ ಸರ್, ನಾನು ಕಂಟಿನ್ಯೂಸ್ಲಿ ದೇವರನ್ನು ಪ್ರಾರ್ಥಿಸ್ತೀನಿ. ಕಂಟಿನ್ಯೂಸ್ಲಿ ನಾನು ಏನು ಮಾಡಿರ್ತೀನಿ? ಪ್ರತಿ ಭಾನುವಾರ ತಪ್ಪದೆ ಆರಾಧನೆಗೆ ಬಂದಿರ್ತೀನಿ. ದೇವರ ವಾಕ್ಯವನ್ನು ಕೇಳಿರ್ತೀನಿ. ಮೊಳಕಾಲೂರಿ ಪ್ರಾರ್ಥನೆ ಮಾಡಿರ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ಕಾಣಿಕೆಯನ್ನು ಕೊಟ್ಟಿರ್ತೀನಿ. ಆಲಯಕ್ಕೆ ಕಟ್ಟಡಕ್ಕೆ ಏನೇ ಕಡಿಮೆ ಬಿದ್ದಾಗ ನಾನು ಸಹಾಯ ಮಾಡಿರ್ತೀನಿ. ಈ ರೀತಿಯಾಗಿ ನಾನು ಕುಟುಂಬ ಸಹಿತವಾಗಿ ನಾನು ಆರಾಧನೆಯಲ್ಲಿ ಬಂದು ಕೂತ್ಕೊಳ್ತೀನಿ. ಆಮೇಲೆ ನಾನು ಏನು ಮಾಡಿರ್ತೀನಿ, ಮನೆಯಲ್ಲೂ ಕೂಡ ನಾವು ಕುಟುಂಬ ಸಹಿತವಾಗಿ ನಾವು ಆರಾಧನೆ ನಡೆಸ್ತೀವಿ. ಹೌದು, ಇದು ಒಳ್ಳೆಯದು. ನೀನೇನು ಮಾಡ್ತಾಯಿದ್ದೀಯಲ್ಲ ಪ್ರೊಸೆಸ್ಸು, ಇದು ಒಳ್ಳೆಯದು. ಇದು ನಿನ್ನನ್ನು ದೇವರ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ನಿನ್ನ ದೇವರ ಪಕ್ಕದಲ್ಲಿ ಇದೆ ಅಂತಕ್ಕಂಥ ವಿಷಯನೂ ತಿಳ್ಕೊಂಡಿರಬೇಕು. ಆದರೆ ಪ್ರಿಯರೇ, ಈ ವ್ಯಕ್ತಿಯು ಫಾರ್ ಎಕ್ಸಾಂಪಲ್ಲು ಈ ಹೇಳ್ತಕ್ಕಂಥ ವ್ಯಕ್ತಿಯು ಸರ್ ನಾನು ಹೀಗೆ, ನಾನು ಹಾಗೆ, ನಾನು ಪ್ರತಿ ಭಾನುವಾರ ಬಂದಿರ್ತೀನಿ, ಪ್ರತಿ ಈ ವಾರ ಬರ್ತಾಯಿದ್ದೀನಿ, ಆರಾಧನೆ ಮಾಡ್ತಾ ಅಂತ ಏನು ಹೇಳ್ತಾ ಇದ್ದಾನಲ್ಲ ವ್ಯಕ್ತಿಯು, ಇವನು ಪವಿತ್ರ ಆಗಿರಬೇಕಾದ್ರೆ, ಈ ಆತ್ಮಗಳು ಪವಿತ್ರ ಆಗಿರಬೇಕಾದ್ರೆ ಒಂದು ಏನು ಮಾಡಿರಬೇಕು? ದೇವರ ಒಂದು ಪ್ರಥಮ ಆಜ್ಞೆ ಇದೆ, ಯೇಸು ಕ್ರಿಸ್ತನ ಒಂದು ಆಜ್ಞೆ ಇದೆ. ಆ ಆಜ್ಞೆ ಅವನಲ್ಲಿ ಇರಬೇಕಾಗಿದೆ. ಆವಾಗ ಅವನು ಪವಿತ್ರ ಆಗೋದಕ್ಕೆ ಸಾಧ್ಯ ಇಲ್ಲ, ಇವರು ಪವಿತ್ರ ಆಗೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡ್ರಿ, ನಾನು ಇಷ್ಟೆಲ್ಲ ಮಾಡ್ತೀನಿ ಸರ್. ಮುಂಜಾನೆ ಭಾನುವಾರ ಪರಿಶುದ್ಧ ದಿನ ಒಂದು ಎಣಿಸಲ್ಪಟ್ಟು ನಾನು ಏನು ಮಾಡ್ತೀನಿ? ಸ್ನಾನ ಮಾಡಿಕೊಂಡು ಕುಟುಂಬ ಸಹಿತ ಬಂದಿರ್ತೀನಿ. ಮತ್ತು ನನ್ನ ಕೆಲಸ ಮಾಡೋದಿಲ್ಲ. ಭಾನುವಾರದಿಂದ ಫಾಸ್ಟಿಂಗ್ ಪ್ರೇಯರ್ ಮಾಡಿರ್ತೀನಿ. ಕಂಟಿನ್ಯೂಸ್ಲಿ ಆರಾಧನೆ ಬರ್ತೀನಿ. ಏನು ಈ ವ್ಯಕ್ತಿ ಹೇಳ್ತಾನಲ್ಲ, ಇವನು
ಇವನಿಗೆ ಅವನ ಒಂದು ಏರಿಯಾದಲ್ಲಿ ಏನೋ ಆಗದಿರ್ತಕ್ಕಂಥ ಒಂದೆರಡು ಕುಟುಂಬಗಳಿದ್ದಿರುತ್ತೆ, ಒಂದೆರಡು ಕುಟುಂಬಗಳಿರುತ್ತೆ. ಆ ಕುಟುಂಬಗಳು ಕೂಡ ಆಲಯಕ್ಕೆ ಬರಲ್ಪಟ್ಟಿರ್ತವೆ. ಬಂದಿರತಕ್ಕಂಥ ಸಮಯದಲ್ಲಿ ಆಲಯದ ಆರಾಧನೆ ಮುಗಿದಿರ್ತಕ್ಕಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಇವರೆಲ್ಲ ಎದ್ದು ಒಬ್ಬರನ್ನೊಬ್ಬರು ಶೇಕ್ ಹ್ಯಾಂಡು, ಒಬ್ಬರನ್ನೊಬ್ಬರು ಏನು ಅಪ್ಕೊಳ್ಳುವಂಥ ಸಮಯದಲ್ಲಿ ಅಂತಂದರೆ ಒಂದು ವಿಶ್ ಮಾಡ್ಕೊಳ್ಳುವಂಥ ಸಮಯದಲ್ಲಿ, ದೇವರ ಹೆಸರಲ್ಲಿ ವಿಶ್ ಮಾಡುವಂಥ ಸಮಯದಲ್ಲಿ ಈ ವ್ಯಕ್ತಿಯು ಅವನ ಏನು ವೈರಿ ಅಂದ್ಕೊಂಡಿರ್ತಾನಲ್ಲ ಆ ವ್ಯಕ್ತಿಯನ್ನು ಏನು ಮಾಡಲ್ಲ, ವಿಶ್ ಮಾಡಲ್ಲ ದೇವರ ಹೆಸರಲ್ಲಿ. ಅಂದರೆ ಇವನಲ್ಲಿ ದ್ವೇಷ, ವೈರತ್ವ ಇದು ಯಾವುದು ತೆಗೆಯದೆ ಇದನ್ನೆಲ್ಲ ಮಾಡಿರ್ತಾನೆ. ಅರ್ಥ ಆಗ್ತಾಯಿದೆಯಾ? ಫಾರ್ ಎಕ್ಸಾಂಪಲ್ ನೀವು ಹಿಂಗೆ ಅರ್ಥ ಮಾಡ್ಕೊಳ್ರಿ, ಒಂದು ಏರಿಯಾ ಇದೆ, ಒಂದು ಗ್ರಾಮ ಇದೆ, ಅಥವಾ ಒಂದು ಹಳ್ಳಿ ಇದೆ, ಅಥವಾ ಒಂದು ಪಟ್ಟಣ ಇದೆ ಅಂತ ಇಟ್ಕೊಳ್ರಿ. ಅಲ್ಲಿ ಒಂದು 100 ಜನಸಂಖ್ಯೆ ಇರ್ತಕ್ಕಂಥ ಒಂದು ಏರಿಯಾ ಇದೆ, ಅಥವಾ ಒಂದು 100 ಮನೆಗಳಿದೆ. ಆ ಮನೆಯಲ್ಲಿ ಏನಾಗುತ್ತೆ, ಕೆಲವು ಕುಟುಂಬಗಳ ಮಧ್ಯೆ ದ್ವೇಷ ಇರುತ್ತೆ, ಕೆಲವು ಕುಟುಂಬಗಳ ಮಧ್ಯೆ ವೈರತ್ವ ಇರುತ್ತೆ. ಅವರ ಒಂದು ಏನೋ ಪರ್ಸನಲ್ ಆಗಿರ್ತಂಥ ಇಶ್ಯೂ ಆಗಿರ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು, ಯಾರದೇ ತಪ್ಪಿರ್ಬೋದು, ಅದು ಇಲ್ಲಿ ಇದು ಕೊಡಲ್ಲ, ಯಾರದೇ ತಪ್ಪಿರ್ಬೋದು. ಇವರು ಆಲಯಕ್ಕೆ ಬಂದಿರ್ತಾರೆ. ಆ ಕುಟುಂಬ ಆಗಲಿ ಈ ಕುಟುಂಬ ಆಗಲಿ ವೈರತ್ವ ಇದು ಹೊಂದಿರತಕ್ಕಂಥ ಕುಟುಂಬಗಳು ಆಲಯ ಕಂಟಿನ್ಯೂಸ್ಲಿ ಬಂದಿರ್ತಾರೆ, ಆರಾಧನೆ ಮಾಡಿರ್ತಾರೆ, ಕಾಣಿಕೆ ಕೊಟ್ಟಿರ್ತಾರೆ, ಇದನ್ನೆಲ್ಲ ಮಾಡಿರ್ತಾರೆ. ಆದರೆ ಆಲಯದಲ್ಲಿ ಒಬ್ಬರನ್ನೊಬ್ಬರು ಶೇಕ್ ಹ್ಯಾಂಡ್ ಕೊಡೋದಿಲ್ಲ, ಒಬ್ಬರೊಬ್ಬರು ಮಾತಾಡಿಸೋದಿಲ್ಲ. ಅದರ ಬದಲಾಗಿ ಒಬ್ಬರನ್ನೊಬ್ಬರು ವಿರೋಧಿಸುತ್ತಾ, ಅವನು ಹಾಡು ಹಾಡಿದರೆ ನಾನು ಹಾಡು ಹಾಡಬೇಕು, ನಾನು ಹಾಡಿದರೆ ಅವನು ಹಾಡಬೇಕು, ನನಗೆ ಕಾರ್ ಬರಬೇಕು ಆಲಯದಲ್ಲಿ, ನಿನಗೆ ಕಾರ್ ಬರಬೇಕು ಆಲಯದಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಮೈಂಡ್ಸೆಟ್ ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ವೈರತ್ವ ಇಟ್ಕೊಂಡು ನೀನು ಆಲಯದಲ್ಲಿ ಬಂದು ಕೂತ್ಕೊಂಡಿದ್ರೆ ಆ ಆಲಯವು ಅಪವಿತ್ರವಾಗುತ್ತೆ. ಆಲಯ ಅಪವಿತ್ರವಾದಾಗ ರಕ್ಷಣಾ ಮಾರ್ಗದಲ್ಲಿ ನಿಮ್ಮನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆ ನೋಡ್ರಿ, ಆಲಯ ರಕ್ಷಣೆ ಆಲಯವು ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಆಲಯ ಪವಿತ್ರವಾಗಿರಬೇಕು. ಆಲಯ ಪವಿತ್ರವಾಗಿರ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಆತ್ಮಗಳು ಪವಿತ್ರವಾಗಿರ್ಬೇಕಾದ್ರೆ ಆ ಆತ್ಮಗಳಲ್ಲಿ ದೇವರ ಆಜ್ಞೆ ಇದ್ದಿರಬೇಕು. ಆ ಆತ್ಮಗಳು ಪವಿತ್ರವಾಗಿರ್ಬೇಕಾದ್ರೆ ದೇವರ ಪ್ರಥಮ ಆಜ್ಞೆ ಯಾವುದ್ರಿ? ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಅಂತಕ್ಕಂಥದ್ದು. ಯೇಸು ಕ್ರಿಸ್ತನ ಒಂದು ಆಜ್ಞೆ ಏನಾಗಿದೆ? ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ನಿನ್ನ ನೆರೆಯವನನ್ನು ಪ್ರೀತಿಸ್ರಿ, ನಿನ್ನ ವೈರಿಯನ್ನು ಪ್ರೀತಿಸು, ನಿನ್ನಂತೆ ಪ್ರೀತಿಸು. ಪ್ರಿಯರೇ, ಆತನ ಒಂದು ಆಜ್ಞೆ ಏನಾಗಿದೆ? ಪ್ರೀತಿ ಮಾಡಿರಿ. ಆ ಪ್ರೀತಿಯು ನಿನ್ನಲ್ಲಿ ಇರದೆ, ಆಜ್ಞೆಯನ್ನು ಕೇಳದೆ ನೀನೆಲ್ಲ ಮಾಡಿರ್ತೀಯ. ಕಾಣಿಕೆ ಕೊಟ್ಟಿರ್ತೀಯ, ಆಲಯಕ್ಕೆ ಕಲ್ಲು ಕೊಟ್ಟಿರ್ತೀಯ, ರೀತಿ ಕೊಟ್ಟಿರ್ತೀಯ, ಏನೆಲ್ಲ ಬೇಕು ಎಲ್ಲ ಕೊಟ್ಟಿರ್ತೀಯ. ಹೌದಾ? ಇದನ್ನೆಲ್ಲ ಕೊಟ್ಟಿರ್ತೀಯ. ಪ್ರತಿ ಭಾನುವಾರ ಬಂದಿರ್ತೀಯ, ಸ್ನಾನ ಮಾಡಿ ಇಡೀ ಕುಟುಂಬ ಜೊತೆಗೆ ಶುಭ್ರವಾಗಿ ಬಂದಿರ್ತೀಯ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿರ್ತೀಯ. ಆದರೆ ಯೇಸು ಕ್ರಿಸ್ತನಿರ್ತಕ್ಕಂಥ ಪ್ರೀತಿಯ ಆಜ್ಞೆ ನಿನ್ನಲ್ಲಿ ಇರೋದಿಲ್ಲ. ಆಲಯದಲ್ಲಿ ಕೂತ್ಕೊಂಡೆ ಆಜ್ಞೆಯನ್ನು ಮೀರಿ ದ್ವೇಷ ಮಾಡಿರ್ತೀಯ, ಆಜ್ಞೆಯನ್ನು ಮೀರಿ ವೈರತ್ವವನ್ನು ಕಂಟಿನ್ಯೂ ಮಾಡಿರ್ತೀಯ. ಹೌದಲ್ವಾ? ಆಲಯದಲ್ಲಿ ಕೂತ್ಕೊಂಡು ನೀನು ಎದ್ದು ಹೋಗಿ, ಅವನು ಯಾರೇ ಆಗಿರ್ಬೋದು, ಯಾವುದೇ ತಪ್ಪಿರ್ಬೋದು, ಸಣ್ಣದಿರ್ಬೋದು ತಪ್ಪು, ದೊಡ್ಡದಿರ್ಬೋದು ತಪ್ಪು, ನೀನು ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ, ನೀನು ದೇವರ ಆರಾಧನೆಗೆ ಬರ್ತಿದ್ದೀಯ ಆದರೆ, ದೇವರನ್ನು ನೀನು ನಂಬಿದೆಯಾ ಆದರೆ, ದೇವರನ್ನು ಅಂಗೀಕರಿಸಿಕೊಂಡಿದೆಯಾ ಆದರೆ, ಆತನ ಆಜ್ಞೆ ನಿನ್ನಲ್ಲಿ ಇರಬೇಕು. ಆ ಆಜ್ಞೆ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ಆಜ್ಞೆ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಅಲ್ಲಿ ನಿನ್ನ ಎದುರುಗಡೆ ಕೂತಿರ್ತಕ್ಕಂಥ ಒಂದು ನಿನ್ನ ವೈರಿ ಎಂಬುದಾಗಿ ನೀನೇನು ಅಂದ್ಕೊಂಡಿದೆಯಲ್ಲ, ಆ ಕುಟುಂಬ ಆಲಯದಲ್ಲಿ ಬಂದಿದೆಯಲ್ಲ, ಆ ಆಲಯದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಹೋಗಿ ನೀನು ಮೊದಲು ಶೇಕ್ ಹ್ಯಾಂಡ್ ಕೊಡು. ಮೊದಲು ದೇವರ ಹೆಸರಲ್ಲಿ ನೀನು ಆತನನ್ನು ವಿಶ್ ಮಾಡು. ಏನಂತ? ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಪ್ರೇಸ್ ದ ಲಾರ್ಡ್ ಎಂಬುದಾಗಿ. ಏನೋ ಆಯಿತು ಏನಿಲ್ಲ, ಅದ್ರ ಬಗ್ಗೆ ಏನಿಲ್ಲ. ನಾವು ಬಂದಿರತಕ್ಕಂಥ ದೇವರ ಆಲಯ, ಈ ಆಲಯದಲ್ಲಿ ದ್ವೇಷ, ಕೋಪ, ಹೊಟ್ಟೆ ಕಿಚ್ಚು
ಯಾವುದೂ ಇರಬಾರ್ದು ನನ್ನ ಮಧ್ಯದಲ್ಲಿ ಎಂಬುದಾಗಿ ನೀನು ಅದನ್ನು ಅರ್ಥ ಮಾಡಿಕೊಂಡು ಆತನನ್ನು ಶೇಖರಣೆ ಮಾಡಿದೆಯಾದರೆ ನೀನು ಪವಿತ್ರವಾಗಿರ್ತೀಯ. ನಿನ್ನಲ್ಲಿ ಆ ಪ್ರೀತಿ ಇದೆಯಾದರೆ, ನೀನು ದೇವರ ಆಜ್ಞೆಯನ್ನು ನಿನ್ನಲ್ಲಿ ಇಟ್ಕೊಂಡಿದೆ ಆದರೆ ನೀನು ರಕ್ಷಣೆ ಮಾರ್ಗದಲ್ಲಿ ಇದೆಯಾ ಅಂತಕ್ಕಂಥದ್ದು ನೀನು ತಿಳ್ಕೊಂಡಿರ್ಬೇಕು. ನೀನು ಇದೆಯಾ ಅಂದರೆ ಆಲಯ ಪವಿತ್ರ ಇದೆ, ಆ ಆಜ್ಞೆ ನಿನ್ನಲ್ಲಿ ಇದೆ ಅಂದರೆ ಅದು ನಿನ್ನಲ್ಲಿದ್ದಾಗ ನೀನೇನು ಮಾಡಿರ್ತೀಯ? ಯಾರನ್ನು ದ್ವೇಷ ಮಾಡದೆ, ಯಾರನ್ನು ತನ್ನ ವೈರಿ ಅನ್ನದೆ, ಆಲಯದ ಎಲ್ಲರನ್ನು ನನ್ನವರೆಂಬುದಾಗಿ ನಿನ್ನ ಮನೋಭಾವದಿಂದ ನಿನ್ನ ಆರಾಧನೆಯಲ್ಲಿ ಕೂತಾಗ ಅಲ್ಲಿ ಇರ್ತಕ್ಕಂಥ ಆಲಯವು, ನೀನು ಕೂತಿರ್ತಕ್ಕಂಥ ಆಲಯವು ಏನಾಗಿರುತ್ತೆ? ಪವಿತ್ರವಾಗಿರುತ್ತೆ. ಪವಿತ್ರ ಆತ್ಮನಲ್ಲಿ ವಾಸಿಸ್ತಾನೆ. ಆ ಆಲಯವು ಪವಿತ್ರವಾದಾಗ ಆ ಆಲಯವು ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತೆ. ಪ್ರಿಯರೇ, ಅರ್ಥ ಆಗ್ತಿದೆಯಾ? ಹಾಗಾಗಿ ನನ್ನ ಪ್ರಿಯ ಜನರೇ, ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂತಂದರೆ, ಆಲಯಗಳು ಆತ್ಮಗಳು ರಕ್ಷಣೆ ಮಾಡಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಕೂಡ ನಾವೇ. ಅರ್ಥ ಆಗ್ತಿದೆಯಾ? ಆಲಯಕ್ಕೆ ಹೋಗ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಕ್ರಿಸ್ತನ ಆಜ್ಞೆ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೊದಲನೇ ಆಜ್ಞೆ ಇದು, ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ಈ ಆಜ್ಞೆ ನಿನ್ನಲ್ಲಿ ಇಲ್ಲದೆ ನೀನೆಲ್ಲ ಮಾಡಿದರೂ ಕೂಡ ವ್ಯರ್ಥ. ಅದು ಒಂದು ಆಜ್ಞೆಯನ್ನು ಇಟ್ಕೊಂಡು ನೀನು ಏನೆಲ್ಲ ಮಾಡ್ತೀಯಲ್ಲ, ಅದು ನಿನ್ನನ್ನು ರಕ್ಷಣೆ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಪ್ರಿಯರೇ. ಸೊ ಹಾಗಾಗಿ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋ ವಿಷಯ ಏನಂತಂದರೆ, ನಮ್ಮ ಆತ್ಮಗಳು ರಕ್ಷಣೆ ಆಗಬೇಕಾದ್ರೆ ಅದಕ್ಕೆ ಕಾರಣ ನಾವೇ. ಆಲಯದಲ್ಲಿ ಹೋಗಿ ಕೂತ್ಕೊಂಡಿರಬೇಕು, ಆತ್ಮಗಳ ಬಗ್ಗೆ ಯೋಚನೆ ಮಾಡಿರಬೇಕು. ಇವತ್ತಿನ ಸಮಯದಲ್ಲಿ ಅದು ಏನಿಲ್ಲ ಪ್ರಿಯರೇ. ಇವತ್ತಿನ ಸಮಯದಲ್ಲಿ ಆಲಯಗಳ ಮಧ್ಯದಲ್ಲಿ ಏನಾಗ್ತಾಯಿದೆ? ಒಂದು ಕಾಂಪಿಟೇಷನ್ ಬಿಲ್ಡ್ ಆಗ್ತಾಯಿದೆ. ಆತ್ಮಗಳು ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇವೆ ಅಂತ ಅಂಬೋದಕ್ಕೆ ಉದಾಹರಣೆ ಹೇಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಒಂದು ಆಲಯ ಇರುತ್ತೆ, ಆಲಯದಲ್ಲಿ ಲಕ್ಷಾಂತರ ಜನ ಬಂದಿರ್ತಾರೆ, ಭಾಳಷ್ಟು ದೊಡ್ಡದಾಗಿ ಆಲಯನ ಕಟ್ಟಲ್ಪಟ್ಟಿರುತ್ತೆ. ಆ ಆಲಯ ರಕ್ಷಣಾ ಮಾರ್ಗದಲ್ಲೇ ಇದೆ ಎಂಬುದಾಗಿ ಅವರು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಕಾರಣ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಇದರಲ್ಲ, ಬಹಳಷ್ಟು ಜನಸಂಖ್ಯೆ ಇದೆ. ಬಹಳಷ್ಟು ಲಕ್ಷಾಂತರ ಜನಸಂಖ್ಯೆ ಇರೋದ್ರ ಮುಖಾಂತರವಾಗಿ ಏನಾಗಿದೆ? ಅದು ಆಲಯವು ಪರಿಶುದ್ಧವಾಗಿದೆ, ಅಥವಾ ಅಲ್ಲಿರ್ತಕ್ಕಂಥ ಆತ್ಮಗಳೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇದೆ. ಆಲಯವು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥ ಆಲಯವಾಗಿದೆ ಎಂಬುದಾಗಿ ಅಂದ್ಕೊಂಡಿರ್ತಾರೆ. ಯಾವುದರ ಆಧಾರದ ಮೇಲೆ? ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಮತ್ತು ಅಲ್ಲಿರ್ತಕ್ಕಂಥ ಕಟ್ಟಡ, ಏನು ಭಯಂಕರವಾಗಿರ್ತಕ್ಕಂಥ ಕಟ್ಟಡ ಕಟ್ಟಿರ್ತಾರಲ್ಲ ಅದನ್ನು ನೋಡಿ ಪ್ರಿಯರೇ. ಅಲ್ಲ, ಆಲಯದ ಆತ್ಮಗಳನ್ನು ರಕ್ಷಿಸ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಸಮೂಹದ ಮೇಲೆ, ಜನಸಂಖ್ಯೆಯ ಮೇಲೆ ಅಲ್ವೇ ಅಲ್ಲ. ಅಲ್ಲಿರ್ತಕ್ಕಂಥ ಆತ್ಮಗಳ ಪವಿತ್ರತೆಯಿಂದ. ಪ್ರಿಯ ಜನರು, ಇವತ್ತಿನ ಸಮಯದಲ್ಲಿ ನೋಡಬೇಕಾದ್ರೆ ಅನೇಕ ಜನರಿದ್ದಾರೆ, ತನ್ನ ಪಕ್ಕದಲ್ಲಿ ಚರ್ಚ್ ಇರುತ್ತೆ, ಅವರ ಮನೆಯ ಪಕ್ಕದಲ್ಲಿ ಆಲಯ ಇದ್ದಿರುತ್ತೆ. ಅಲ್ಲಿ ಆಲಯದಲ್ಲಿ ಕೂಡ ದೇವರ ವಾಕ್ಯ ಸಾರಲ್ಪಡುತ್ತೆ, ದೇವರ ವಾಕ್ಯದ ಪ್ರತಿಯೊಂದಲ್ಲಿ ಜರಗಲ್ಪಡುತ್ತೆ, ಆದರೆ ಅವರಲ್ಲಿ ಹೋಗೋದಿಲ್ಲ. ಇದೇನೈತೆ ರೀ? ಸಣ್ಣ ಒಂದು ಆಲಯ ಆಗಿದೆ, ಅಲ್ಲಿ ಹೋಗ್ಬೇಕು ರೀ. ಭಾಳಷ್ಟು ದೊಡ್ಡದಾಗಿದೆ. ಭಾಳಷ್ಟು ದೊಡ್ಡದಾಗಿದೆ ಅಂದರೆ ಕಟ್ಟಡದಲ್ಲಿ ದೊಡ್ಡದಾಗಿದೆ. ಬಹಳಷ್ಟು ದೊಡ್ಡ ಸಭೆ ಆಗಿದೆ ಅಂತಂದರೆ ಬಹಳಷ್ಟು ಜನರಿದ್ದಾರೆ. ನಿನ್ನ ಇಂಟೆನ್ಸಿಟಿ ಏನಾಗಿದೆ? ಜನರ ಮಧ್ಯದಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಕಡೆ ಹೇಳಿರ್ತಾರೆ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗೋದಕ್ಕೆ, ನುಗ್ಗೋದಕ್ಕೆ ಪ್ರಯತ್ನ ಪಡ್ರಿ. ಬಹಳಷ್ಟು ಜನರು ಅಂದ್ಕೊಂಡಿರ್ತಾರೆ, ಆದರೆ ಯಾರು ಒಳಗೆ ಎಂಟರ್ ಆಗುವುದಿಲ್ಲ. ಅಂದರೆ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ, ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಕೇಳ್ರಿ. ಒಂದು ಹೇಗಂತಂದರೆ, ನಮ್ಮ ಒಂದು ತೆಲಂಗಾಣದಲ್ಲಿ ಅಥವಾ ನಮ್ಮ ಒಂದು ಆಂಧ್ರ ಆ್ಯಂಡ್ AP ಎರಡು ಹೊಂದಿರುವಂಥ ಸಮಯದಲ್ಲಿ ಚಿರಂಜೀವಿ ಎಂಬುದಾಗ ಆ್ಯಕ್ಟರ್ ಇದ್ದಾರೆ. ಇದೊಂದು ಉದಾಹರಣೆಗೆ ತೊಗೊಳ್ತಾ ಇದ್ದೀನಿ. ಇದು ಪರ್ಟಿಕ್ಯುಲರ್ ಆಗಿ ಇದನ್ನು ಮಿಸ್ಬಿಹೇವ್ ಮಾಡ್ಕೊಂಡಿರ್ಬೇಕು ಅವ್ರು ಬಡ್ದಿದ್ದನ್ನು. ಬಟ್ ಚಿರಂಜೀವಿ ಇದ್ದಿರ್ತಾರೆ ಆ್ಯಕ್ಟ್ರು, ತುಂಬ ದೊಡ್ಡ ಆ್ಯಕ್ಟ್ರು. ಸೊ ಅವರು ತನ್ನ ಒಂದು ಪ್ರಾಂತ್ಯದಲ್ಲಿ ಒಂದು ತನ್ನದಾಗಿರ್ತಕ್ಕಂಥ ಪಾರ್ಟಿಯನ್ನು ರೆಡಿ ಮಾಡಿರ್ತಾರೆ. ಆ ಪಾರ್ಟಿ ರೆಡಿ ಮಾಡಿರ್ತಕ್ಕಂಥ ಸಮಯದಲ್ಲಿ, ಅದನ್ನು ನೋಡಿರುವಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಆತನ ಮೀಟಿಂಗು ಅಥವಾ ಒಂದು ರ್ಯಾಲಿ ಮಾಡಿರೋಂಥ ಲಕ್ಷಾಂತರ ಜನ ಬಂದಿರ್ತಾರೆ ಅಲ್ಲಿ.
ಎಲ್ಲೆಲ್ಲಿ ಮೀಟಿಂಗ್ ಮಾಡಿರ್ತಾರೋ ಅಲ್ಲೆಲ್ಲ ಲಕ್ಷಾಂತರ ಜನ ಬಂದಿರ್ತಾರೆ. ಆ ಲಕ್ಷಾಂತರ ಜನರನ್ನು ನೋಡಿ ಆತನು ಏನು ಅಂದ್ಕೊಂಡಿರ್ತಾನೆ, ನಾನೇ ಮುಂದಿನ ಮುಖ್ಯಮಂತ್ರಿ, ಐ ಆಮ್ ದಿ ನೆಕ್ಸ್ಟ್ CM ಆಫ್ ಆಂಧ್ರ ಪ್ರದೇಶ ಎಂಬುದಾಗಿ ಅವನು ಅಂದ್ಕೊಂಡಿರ್ತಾರೆ. ಅವರು ಒಂದು ಇಂಟರ್ವ್ಯೂಲ್ಲಿ ಕೂಡ ಹೇಳ್ತಾರೆ, ಇಂಟರ್ವ್ಯೂರ್ ಅಂದಿರ್ತಾರೆ, ನೀವು ಕಿಂಗ್ ಮೇಕರ್ ಆಗಿ ಕಾಣ್ತಾ ಇದ್ದೀರಾ ಬರುವಂಥ ಒಂದು ಎಲೆಕ್ಷನಲ್ಲಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಐ ಆಮ್ ನಾಟ್ ಎ ಕಿಂಗ್ ಮೇಕರ್, ಐ ಆಮ್ ಎ ಕಿಂಗ್ ಎಂಬುದಾಗಿ ಹೇಳ್ತಾನೆ. ಅಂದರೆ ನಾನು ಕಿಂಗ್ ಮೇಕರ್ ಅಲ್ಲ, ನಾನೇ ಕಿಂಗ್ ಎಂಬುದಾಗಿ ಹೇಳ್ತಾನೆ. ಕಾರಣ ಅಲ್ಲಿರ್ತಕ್ಕಂಥ ಜನಸಮೂಹವನ್ನು ನೋಡಿ. ಎಲೆಕ್ಷನ್ ಆಗುತ್ತೆ, ವೋಟಿಂಗ್ ಮುಗಿಯುತ್ತೆ, ನೋಡಿದಾಗ ಎಲ್ಲೋ 1-2 ಸೀಟ್ ಬರುತ್ತೆ. ಆತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಾಗಿದೆ ಅಲ್ಲಾಗು. ಜನಸಮೂಹ ನೋಡೋನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು, ಆದರೆ ಅಲ್ಲಿ ಜರುಗಿದೆ ಬೇರೆ. ಹಾಗೆ ಯೇಸು ಕ್ರಿಸ್ತನ ಜನಸಂಖ್ಯೆ, ಆಲಯದಲ್ಲಿರ್ತಕ್ಕಂಥ ಜನಸಮೂಹವನ್ನು ಕಂಡು ಇವರೆಲ್ಲರೂ ಪರಿಶುದ್ಧರು, ರಕ್ಷಣಾ ಮಾರ್ಗದಲ್ಲಿ ನಡೀತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಆತ್ಮಗಳು ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಗ್ತಾಯಿದೆಯಾ? ಇದನ್ನು ಅರ್ಥ ಮಾಡಿಕೊಡ್ರಿ ಪ್ರಿಯರೇ. ಪ್ರಪ್ರಥಮ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ, ಆಲಯ ಆತ್ಮ ರಕ್ಷಣಾ ಮಾರ್ಗದಲ್ಲಿ ನಡೆಸ್ತಾ ಇದೆಯಾ? ಆಲಯ ರಕ್ಷಣಾ ಮಾರ್ಗದಲ್ಲಿ ನಡೆಸಬೇಕಾದರೆ ಆಲಯ ಹೇಗಿರಬೇಕು? ಪವಿತ್ರತೆಯಿಂದ ಕೂಡಿರಬೇಕು. ಆಲಯ ಪವಿತ್ರತೆಯಿಂದ ಕೂಡಿರಬೇಕಾದ್ರೆ ಅದಕ್ಕೆ ಏನಿರಬೇಕು ಅಲ್ಲಿ ಆಲಯದಲ್ಲಿ ಬರ್ತಕ್ಕಂಥ ಆತ್ಮಗಳು ವಿಶ್ವಾಸಿಗಳು ಏನು ಮಾಡಬೇಕು? ಪವಿತ್ರರಾಗಿರಬೇಕು. ವಿಶ್ವಾಸಿಗಳು ಪವಿತ್ರರಾಗಿರ್ಬೇಕಾದ್ರೆ ಏನಾಗಿರಬೇಕು? ಅವರಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯಾಜ್ಞೆ ಇದ್ದಿರಬೇಕು. ಅವರಲ್ಲಿ ಪ್ರೀತಿಯಾಜ್ಞೆ ಇದ್ದಾಗ ಏನಾಗುತ್ತೆ? ಅವರು ಪವಿತ್ರರಾಗಿರ್ತಾರೆ. ಅವರು ಪವಿತ್ರ ಆದಾಗ ಆಲಯ ಪವಿತ್ರವಾಗಿರುತ್ತೆ. ಆಲಯ ಪವಿತ್ರವಾದಾಗ ಆತ್ಮಗಳು ರಕ್ಷಣಾ ಮಾರ್ಗದಲ್ಲಿ ನಡೆಯಲ್ಪಡುತ್ತವೆ. ಇವತ್ತಿನ ಈ ಒಂದು ಸಂದೇಶದಲ್ಲಿ ಮುಕ್ತಾಯ ಮಾಡ್ತೀನಿ. ಇದರಲ್ಲಿ ಕೆಲವು ಇನ್ನೊಂದು ಪಾಯಿಂಟ್ಸ್ ಇವೆ, ಮತ್ತು ಪಾರ್ಟ್ ಬಿಯಲ್ಲಿ ಒಂದು ಸಮಯ ಸಿಕ್ಕಾಗ ಇದರ ಬಗ್ಗೆ ಕುರಿತು ಅರ್ಥ ಮಾಡಿಕೊಳ್ಳೋಣ. ಇವತ್ತಿನ ವಾಕ್ಯ ಇಲ್ಲಿಗೆ ಮುಕ್ತಾಯಗೊಳ್ಳಲ್ಪಡುತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆಮೇನ್.